ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಹಳ ದಿನಗಳ ನಂತರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇದು ಸೋಮವಾರದ ಲಾಗ್. ಇದು ಭಾನುವಾರ ಯುಗಾದಿ ಹಬ್ಬ ಇದ್ದಿದ್ದರಿಂದ ಯುಗಾದಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸೋಮವಾರ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹೋಗ್ತಾ ಆನ್ ದ ವೇ ನಮಗೊಂದು ಶಾಪ್ ಸಿಕ್ತು, ತುಂಬ ಚೆನ್ನಾಗಿತ್ತು. ಈ ಗೀಜಗನಗೂಡು ಅಂತ ನೋಡಿ, ಇದು ನಾವು ಸಣ್ಣ ಮಕ್ಕಳಿದ್ದಾಗ ಈಚಲ್ ಮರದಲ್ಲಿ ಈ ಥರದ ಗೂಡನ್ನು ಕಟ್ಕೊಂಡಿರ್ತಾ ಇತ್ತು ಹಕ್ಕಿಗಳು. ಅದನ್ನು ತುಂಬ ನಿಂತ್ಕೊಂಡು ನೋಡ್ತಾ ಇದ್ವಿ. ಅದನ್ನು ಆಮೇಲೆ ನೋಡಿರಲೇ ಇಲ್ಲ. ಈ ಶಾಪಲ್ಲಿ ನೋಡಿದಾಗ ನನಗೇನೋ ಒಂಥರ ಫ್ಲ್ಯಾಶ್ ಬ್ಯಾಕ್ ಆಗಿಬಿಡ್ತು. ಹಿಂದಿಂದೆಲ್ಲ ನೆನಪಾಗ್ತಾಯಿತ್ತು ನಾವು ಸ್ಕೂಲಿಗೆ ಹೋಗ್ತಾ ಇದ್ದಿದ್ದನ್ನೆಲ್ಲ. ಅಲ್ಲೇ ಪಕ್ಕದಲ್ಲೊಂದು ಕಾಫಿ ಶಾಪ್ ಇತ್ತು, ಅಲ್ಲೇ ಕೂತ್ಕೊಂಡು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಬಿಟ್ಟು ಲಾಸ್ಟ್ ಇಯರ್ ನನ್ನ ಸಿಸ್ಟರ್ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಈ ವರ್ಷ ನನ್ನ ಹಸ್ಬೆಂಡ್ ಸಿಸ್ಟರ್, ಇವರು ನನ್ನ ಅತ್ತಿಗೆ, ಅವ್ರ ಫ್ಯಾಮಿಲಿ ಮತ್ತು ನಾವು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ತುಂಬಾ ಖುಷಿ ಆಯಿತು. ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಕಾಫಿ ಕುಡ್ಕೊಂಡು ಬೇಗ ಹೊರಟಿದ್ರಿಂದ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡು ತಿನ್ಕೊಂಡು ನೋಡಿ, ಒಂದು 2-3 ಡೇಸ್ ಬ್ಯಾಕ್ ಅಷ್ಟೇ ಮಳೆ ಬಂದಿತ್ತು. ಹಾಗಾಗಿ ತುಂಬಾ ಚೆನ್ನಾಗಿತ್ತು ವೆದರ್. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಬೆಟ್ಟ ಗುಡ್ಡ ಮರಗಳು ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಅಲ್ಲೇ ಕಾಫಿ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ರೀಚ್ ಆದ್ವಿ. ಅಲ್ಲಿ ಒಳಗೆ ಹೋದರೆ ಅಲ್ಲೆಲ್ಲ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳೋದಕ್ಕೆ ಬಿಡಲ್ಲ ಅಂತ ಮಕ್ಕಳಾಗಲೇ ಬಂದ ಕೂಡಲೇ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಸ್ಟೆಪ್ಸ್ ಎಲ್ಲ ನೋಡಿದ್ರೆ ಸಾಕು ಆಟ ಆಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲೇ ಹೊರಗೆ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬಾ ಖುಷಿ ಆಯಿತು. ಮಲೆನಾಡಲ್ಲೆಲ್ಲ ಹೆಂಗಪ್ಪ ಅಂದರೆ ಅದೊಂದು ರೂಢಿ, ಅದು ಪ್ರತಿ ವರ್ಷವೂ ಹೊರನಾಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಬೆಳೆದಿರ್ತೀವೋ ಬೆಳೆನ, ಭತ್ತ ಬೆಳಿತೀವಲ್ವ, ಆ ಅಕ್ಕಿ ತೊಗೊಂಡೋಗ್ಬಿಟ್ಟು ಮತ್ತು ಏನು ಅಡಿಕೆ ಬೆಳೆದಿರ್ತೀವಿ, ಅಡಿಕೆ, ಕಾಫಿ ಬೀಜ ಮತ್ತು ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಜೊತೆ ಕಾಳು ಮೆಣಸು ಎಲ್ಲವನ್ನು ಎಷ್ಟಾದರೂ, ಅಷ್ಟೇ ಇಷ್ಟೇ ಅಂತ ಏನಿಲ್ಲ, ಎಷ್ಟಾದರೂ ತೊಗೊಂಡೋಗಿ ಅಲ್ಲಿ ಬಾಕ್ಸ್ಗಳನ್ನು ಇಟ್ಟಿರ್ತಾರೆ. ಆ ಬಾಕ್ಸಲ್ಲಿ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಒಳ್ಳೆ ಪೂಜೆ ಒಂದು ಮಾಡಿಸ್ಕೊಂಡ್ಬಿಟ್ಟು, ಹಾಗೆ ನಾವೇನು ಮಾಡ್ತೀವಪ್ಪ ಅಂದರೆ ಪ್ರತಿ ವರ್ಷವೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಿ. ಅಲ್ಲಿ ಹೆಂಗೆ ಅಂದರೆ ಸಾಮೂಹಿಕ ಪೂಜೆ ಇರುತ್ತೆ. ಎಲ್ಲರೂ ತುಂಬ ಜನ ಇರ್ತಾರೆ, ಎಲ್ಲರೂ ಸೇರಿಬಿಟ್ಟು ಸಾಮೂಹಿಕ ಪೂಜೆ ಅಂತ ಮಾಡಿಕೊಡ್ತಾರೆ. ಅಲ್ಲಿ ಸತ್ಯನಾರಾಯಣ ಈಗ ಮನೆಯಲ್ಲೆಲ್ಲ ಪೂಜೆ ಮಾಡಿಸೋದಕ್ಕೆ ಸಾಧ್ಯ ಆಗದೆ ಇದ್ದವರು, ಆಗುವಂಥವ್ರು ಕೂಡ ಅಲ್ಲಿ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅನ್ನೋಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಮಹಾಮಂಗಳಾರತಿ 12-12:30 ಮಹಾಮಂಗಳಾರತಿ ಶುರುವಾಗುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಕುಂಕುಮಾರ್ಚನೆ ಅಂತ ನಾವೊಂದು ಎಕ್ಸ್ಟ್ರಾ ಪೂಜೆ ಮಕ್ಕಳ ಹೆಸರಲ್ಲಿ ಮಾಡಿಸಿದ್ವಿ, ಅದನ್ನು ಕೂಡ ಮುಗಿಸ್ಕೊಂಡು ಹೊರಟ್ವಿ. ತುಂಬಾ ಖುಷಿ ಆಯಿತು. ಈ ಸರಿ ಅದಕ್ಕೆ ಫ್ಯಾಮಿಲಿನೂ ಜೊತೆ ಇದ್ದಿದ್ದರಿಂದ ಇನ್ನಷ್ಟು ಖುಷಿ ಆಯಿತು. ಜೊತೆಗೆ ಮಳೆನೂ ಬಂದಿದ್ದರಿಂದ ಹೊರಗಡೆ ವ್ಯೂವಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ. ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಇದ್ದಿದ್ದರಿಂದ ಊಟ ಮಾಡಿಕೊಂಡು ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಯಿತು. ಅದು ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ಮಕ್ಕಳಿಗೆ ಎಲ್ಲಿ ಹೋಗೋಣ ಅನ್ನುವಷ್ಟು ಬೋರ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಹೋಗಿ ಬಂದರೆ ಮಕ್ಕಳಿಗೂ ತುಂಬಾ ಖುಷಿ ಆಯಿತು. 4:30 ಒಂದು 2:30 ಅಲ್ಲಿಂದ ಹೊರಟ್ವಿ. 4 ಹಾಗೆಲ್ಲ ನಮ್ಮ ಮನೆಗೆ ಬಂದು ರೀಚ್ ಆದ್ವಿ. ಸ್ವಲ್ಪ ಟಯರ್ಡ್ ಆಗಿತ್ತು, ಆದ್ರೂ ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಹೊರಟು ಬಂದ್ವಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ನನ್ನ ಚಾನಲ್